ರಾಜ ರಾಜ ಮಾರ್ತಾಂಡ ಕೈಕಸಾದೇವಿ ಗರ್ಭ ಸಂಜಾತ ವಿಶ್ವವಸುವಿನ ಸುಪುತ್ರ ಜನನಾಯಕ ವೀರ ಶ್ರೀ 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 ದಶಕಂಠ ರಾವಣ ಸಾರ್ವಭೌಮಗೆ ದಶಕಂಠ ರಾವಣ ಸಾರ್ವಭೌಮಗೆ ದಶಕಂಠ ರಾವಣ ಸಾರ್ವಭೌಮಗೆ ಲಂಕಾಧಿಪರ ದೇವ ರಾವಣ ಲೋಕೈಕ ವೀರ ಲಂಕಾಧಿಪರ ದೇವ ರಾವಣ ಲೋಕೈಕ ವೀರ ಸೇವಿತ ನಕೇಶ ಮುಖ ಸಂರಕ್ಷಕ ನಕೇಶ ಮುಖ ಸಂರಕ್ಷಕ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ಮಹೇಶಾದಿದೇವತೆಗಳೆಲ್ಲ ಚರಣ ಸೇವೆಯ ಕೈಯಲ್ಲಿ ಸುರದ ಅವಕಾಶಗಳ ವೀಕ್ಷಿಸುತ್ತೆ ಸುರದ ನವಗಳ ಬಿಂಬಿರುವೆ ಹಮ್ಮರ ವೈಭವದಿ ಮೆರೆವಾ ಅಮರ ವಿಲಾಸ ವೈಭವದಿ ಮೆರೆವಾ ಕುಂಭಕರ್ಣ ವಿಭೀಷಣ ವಿಜಯಕ್ಕೆ ಗೆಲ್ಲಿದೆ ದೋಷ
ಫಣಿವರ ಕುಂಭಕರ್ಣ ಅಗ್ರಜ ಕುಮಾರ ವಿಭೀಷಣ ಮತ್ತು ಮಂತ್ರಿ ಮಹೋದರರು, ನಾನು ನವಬ್ರಹ್ಮರಲ್ಲೊಬ್ಬನಾದ ಪೌಲಸ್ಯ ಬ್ರಹ್ಮ ಕೈಕಸಾದೇವಿಯ ಗರ್ಭಸಂಗಮ ವಿಶ್ವವಸುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು, ನನ್ನ ಸ್ವಸಾಮರ್ಥ್ಯ ಬಲದೋಳು ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಮರಾವತಿ ನಗರವನ್ನೇ ಅಡಕಿಸುವ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪುರಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವ ಹಸ್ತ ನಿಜ ಪ್ರಭು. ಧೀರ ಧೀರರನ ಭೀಕರ ಸುರ ನಿಮಗೆ ಸರಿಸಮನಾದವರು ಈ 14 ಲೋಕಗಳಲ್ಲಿ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಕ್ಷಣ ಮಾತ್ರದಲ್ಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕೆಂಪುರುಷಾದಿಗಳು ತರತರನೆ ನಡುಗುವರು. ಹೀಗಿರುವಲ್ಲೇ ರಾಜಮಾತೆಯಾದ ಕೈಕಸಾದೇವಿಯ ಸುಪುತ್ರನಾಗಿ ಜನಿಸಿ
ನಿಮ್ಮ ಆಜನ್ಮ ಶತ್ರುವಾದ ಆರ್ಯ ಅಜಯರಾಗಬೇಕೆಂದು ಕುತೂಹಲದಿಂದಲೇ ಪಾತಾಳವನ್ನು ಒಕ್ಕೋ ಪರಿಚಕ್ರವರ್ತಿಯ ಅರಮನೆಯ ದ್ವಾರಪಾಲಕನಾಗಿದ್ದ ಆರ್ಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಪ್ರಹಸ್ತ, ಒಗಳಿ ನಮ್ಮ ಅಗ್ರಜನನ್ನು ಒಂದೇ ಶೂಲಕ್ಕೆ ಇಳಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವಿದೆ ಎಂದು ತಿಳಿದು ಅಶ್ವಿನಿ ದೇವತೆಗಳ ಅಶುಭವನ್ನು ಹೊಂದಿ ಗಗನ ಸಗಿರ ಸ್ಪರ್ಶ ಮಾಡಿ ಕಡೆಗೆ ವೇದಾವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ಏನನ್ನು ನುಡಿಯುತ್ತೇವೆ? ಕರುವರೇಣಿದು ಕದಾಗಾತದೆ ಮೆಟ್ಟ ಮೇಲಿದೆ ಕರುವರೇಣಿದು ಕದಾಗಾತದೆ ಮೆಟ್ಟ ಮೇಲೆ ದಾರೆಯನ್ನು ಜಲೆಯುವೆ ಬರದೊಳಗೆ ಸುರರ ಕಡೆದೆಡುವೆ ದುರದೊಳಗೆ ದಾರೆಯನ್ನು ಜಲೆಯುವೆ ಬರದೊಳಗೆ ಬರದೊಳಗೆ ಬರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಆತುಳ ಪರಾಕ್ರಮ ಇವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವ್ಯಜರಲ್ಲಿ ದಿವ್ಯಜರಂತೆ ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಈಳಾಸುವ ಮಾತೃದ್ರೋಹಿ, ಸಾಕು ಸುಮ್ಮನೆಗೊಳಿಸಲು. ಚಿಕ್ಕಪ್ಪ, ಎಂದು ನೋಡಿದರು ನೀವು ನಮ್ಮ ಕೀರ್ತಿ ಪರಾಕ್ರಮಗಳನ್ನು ಅಲ್ಲಗಳೆಯುತ್ತಲೇ ಬಂದಿರುವಿರಿ. ಏಕೆ ನಿಮಗೆ ನಮ್ಮ ಬಾಹುಬಲ ಪರಾಕ್ರಮಗಳ ಮೇಲೆ ಅಪನಂಬಿಕೆಯೇ? ಕೇಳಿ, ನಮ್ಮ ಜನಕನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು ಈ ಭೂಮಂಡಲದೊಳಗೆ ಇನ್ನೂ ಉದಯಿಸಿಲ್ಲ. ಇನ್ನು ಮುಂದೆ ನೀವು ನಮ್ಮ ಮಾರ್ಗಕ್ಕೆ ಅಡ್ಡಬಾರದಿರುವುದೇ ಒಳ್ಳೆಯದು. ಎಚ್ಚರ. ಭಲೇ ಕುಮಾರ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನೆಲ್ಲ ನಾನು ಜಗಬಲ್ಲ. ಜಗತ್ತನ್ನೇ ಸೃಷ್ಟಿಸುವ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿದೆ. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟುಗಳನ್ನಾಗಿ ಮಾಡಿಕೊಂಡು ದಿಗ್ಬಿಗಿಗಳು ಬಿರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಿಕೊಂಡ ಈ ದಕ್ಷಿಣೇಶ್ವರನು 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾರದು ಈ
ದಶಕಂಠನು ನರ್ತಿಸುವ ಸಮಯದೋ ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆ ನಲಿದವನು ನಾನೋ ಅಚ್ಚರಿಪಡುವಂತೆ ಮಾಡಿದ ಈ ದಶಕಂಠ ಅದಾ ನನಗೆ ಅಲ್ಪಳಾದ ವೇದವತಿಯ ತುಳಕ್ಕೆ ಸಮಾನ ಶಿವ ಎಂಬ ಎರಡಕ್ಷರಗಳಿಂದಲೇ ದೋಷ ನಿವಾರ ಮಾಡಿಕೊಳ್ಳಬಲ್ಲ ಪಂಚಭೂತಗಳಿಗೆ ಒಡೆಯನಾದ ಆ ಪರಶಿವನನ್ನು ಮೃತ್ಯುಂಜಯನನ್ನು ಆರಾಧನೆ ನವವ್ಯಾಕರಣ ಪಂಡಿತನೆಂಬ ನಾನು ಅಲ್ಲವೇ ಸರಿಯಾಗಿ ಹೇಳಿದಿರಿ. ನಿಮ್ಮ ನುಡಿ ಏಡಿಯಾದವನಲ್ಲೂ ವೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಫಲವು, ಅದಾವ ದೈವದ ಫಲವು. ನಿಮ್ಮ ಮಹಾಮಂತ್ರಿ ಆಗಿರುವುದು ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು, ನಮ್ಮ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟ್ಟುಪುಟ್ಟ ವೀರ ಸಿಂಹರೆಂದೆನಿಸಿ ಈ ಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಶತ್ರುಗಳು ಎದುರಾಗುವರೆ ಅಜ ಅವರು ಇಂದ್ರಾದಿ ದೇವತೆಗಳೇ ಗಡಗಡ ಗಡಗಡ ನಡೆದುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನನ ಸಾಧನ ಸಾಮಾನ್ಯವಾದದ್ದೇ. ಲೋಕನಾಯಕನ ವಾಸವಾಗಿದ್ದ ಕೈಲಾಸವನ್ನ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಆಶ್ಚರ್ಯನುಂಟು ಮಾಡಿದ ದಿಟ್ಟತನದ ಆಸುರ ವೀರನಾರ್ಯ ಧರ್ಮ ಸಂಜಾತರು ಈ ರಾವಣ ಕುಂಭಕರ್ಣರು. ಈ ಇರುವಲ್ಲಿ ನಮಗೆ ಶತ್ರುಗಳಂತಿರಲಿ ಮೃತ್ಯು ದೇವತೆಯೇ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನು ಭಜಿಸುತ್ತಾ ಸುತ್ತಿಸುತ್ತಾ ಮೃತ್ಯುಂಜಯನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯೇ ಸೋದರಿಯಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿ ಅಲ್ಲ. ನಾವು ಮುರಿದು ನಿಂತರೆ ಮುಕ್ಕಣ್ಣನೇ ಆಶ್ಚರ್ಯ. ಎಚ್ಚರವಿರಲಿ, ಲೋಕ ಲೋಕಕ್ಕೆ ಎಚ್ಚರವಿರಲಿ. ಹೌದು ನಿನ್ನ ಮಾತು ಸಹಸ್ರವಾರಿ ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಂಡಿವರನ್ನು ಸಪ್ತ ಋಷಿಗಳಿಂದಲೇ ಆಗಲಿ, ದೇವತೆಗಳಿಂದಲೇ ಆಗಲಿ, ಕಡೆಗೆ ನನ್ನ ಅದಾದ ಅಣ್ಣ
ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ಮನವರಿಕೆ ಮಾಡಿಕೊಂಡು ದುಷ್ಕರ್ಮಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಹೊಂದುತ್ತಾ ಯಾರು ದೈವವನ್ನು ಸ್ಮರಿಸುವರೋ ಅಂತವರನ್ನು ದೈವವೂ ಒಲಿಯುವುದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ಸಾಕು ಮಾಡಿ ನಿನ್ನ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನೀನಲ್ಲದೆ ಅನ್ಯರಾರಾದರೂ ಹೀಗೆ ಮಾತನಾಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಪ್ರಭು, ನಿಮ್ಮ ತಂಗಿಯವರಾದ ಶೂರ್ಪನಖ ದೇವಿಯರು ರೋಧಿಸುತ್ತಾ ಇತ್ತಲೇ ಬರ್ತಿರುವರು. ಏನು ಏನು ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರ್ತಿರುವರು. ಹೌದು ಪ್ರಭು. ಆಕೆ ಬೇಗ ಬರಮಾಡಿ. ಪುಣೆ ಪ್ರಭು. ಏನಿದೆ 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 ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅಯ್ಯೋ, ಹೀಗೆ ನುಡಿಗಳು ನನಗೊಂದು ಅರ್ಥವಾಗುತ್ತಿಲ್ಲ. ಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶ ಮಾಡಿ. ಏನು ನಮ್ಮ ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶ ಮಾಡಿ? ಯಾರವರು? ರಾಮ, ಲಕ್ಷ್ಮಣ, ಸೀತೆ ಅಂತ ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಮುಂದೆ ಆ ಸೀತೆ ನಿಮಗೆ ಸರಿಯಾದ ಜೋಡಿ ಅಂತ ತರಕ್ ಹೋಗಿದ್ದಾಳೆ. ಆಹಾ, ರಾಮನ್ ತಮ್ಮ ಲಕ್ಷ್ಮಣ ಮೂಗನ್ನು ಕೂಸಿ ಕಳಿಸಿದ್ದಾನೆ ಪ್ರಭು. ಅಪಮಾನ. ರಾಕ್ಷಸ ಕುಲಾದಿಮಂತ ನೆನೆಸಿ ಕನಸು ಮನಸ್ಸಿನಲ್ಲೂ ನಮ್ಮನ್ನು ಸ್ಮರಣ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದೊಡ್ಡ ಕಾರಣಕ್ಕೆ ಬಂದ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಮಾನವರು ರಜ ಪರಿವಾರ ಸಮೇತವಾಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ನನಗೆ ಅನುಮತಿಯನ್ನು ನೀಡು, ನಾನವಾಗಿ ಧ್ವಂಸ ಮಾಡಿ ಬರುತ್ತೇನೆ. ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇತ್ತ ಬಾ. ನಿಜ ಹೇಳು, ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬುವುದಿಲ್ಲ. ನೀನೇನು ಸ್ವಇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿಲ್ಲೇನು, ಕೇಳುವುದಿಲ್ಲೇನು? ನಮ್ಮ ಎಲ್ಲಿಯಾದ ದಂಡಕಾರಣ್ಯಕ್ಕೆ ಪ್ರವೇಶಿಸಿ ನನ್ನ ದೈತ್ಯ ಸೋದರಿಗೆ ಅಪಮಾನಪಡಿಸಿದವ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬೇಕು. సీతే మోను తొందరవతి అవలను నేలాల మాలి అపాదిబులన్న ಭಲೆ ಭಲೆ ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿ. ಭಲೆ ಭಲೆ ಅಕರಾಕ್ಷ, ಈ ಕೂಡಲೇ ನನ್ನ ಸಂಗಿಯನ್ನು ಅಂತಃಪುರಕ್ಕೆ ಕರೆದೊಯ್ದು ಔಷಧೋಪಚಾರಗಳನ್ನು ಮಾಡಿಸು. ಅಪ್ಪಣೆ ಪ್ರಭು. ಆರಾಮ ಸರಿ ಮಾಡಿಸ್ತೀನಿ ಬಾ. ಆರಾಮ ಕುಮಾರ,
ಈಗಲೂ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡ. ಶಂಭೋ ಶಂಕರ, ಶಂಭೋ ಶಂಕರ, ಬಾ ಮಾವ, ಶಂಭೋ ಶಂಕರ. ಬಾ. ರಾವಣೇಶ್ವರ, ನನ್ನನ್ನು ಇಷ್ಟೊಂದು ದುರಿತವಾಗಿ ಕರೆಯಿಸಲು ಕಾರಣವೇನು? ಮಾವ, ನನ್ನ ತಂಗಿಯಾದ ಶೂರ್ಪಣಕ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶಿಸುವಂತೆ ರಾಮ, ಲಕ್ಷ್ಮಣ, ಸೀತೆ ಈ 3 ಜನ ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳುಹಿಸಿದ್ದಾರೆ. ಭವಿಷ್ಯಕ್ಕನ್ನು ನೀನು ಮಾವ ಹೇಳು. ಕೆಲಸ ಮಾಡಿ ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು ಗುರುತಿಸಿ ಹೇಳು ಮಾವ. ಅಂದ್ರೆ ಯಾಕಿದೆ ಬೇಕೆ ಬೇಕೆ ಇರೋದೈತಾ ರಾವಣೇಶ್ವರ, ಹಿಂದಕ್ಕೊಂದು ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನಡೆಯುತ್ತಿರುವೆ ಮಾವ. ಇಲ್ಲ, ನಾನು ಹೇಳುತ್ತಿರುವುದು ಸತ್ಯ. ಇದೇ ಇರ್ಲಿ ನಾನು ಹೇಳುತ್ತಿರುವುದೇ ಸತ್ಯ. ಇಲ್ಲ, ನಾನು ಹೇಳುವುದು ಸತ್ಯ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಸತ್ಯವನ್ನೇ ಹೇಳುತ್ತೇನೆ. ಈ ರಾವಣನ ಸಮಕ್ಷಮದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ಕೂಡಲೇ ಈತನ ಕಂಕುಳಲ್ಲಿರುವ ತಾಳಗಿರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಶಾಂತನಾಗು ರಾವಣೇಶ್ವರ. ಈ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಈ ಗುರು ನಿಂದನೆಯು ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ಎಲ್ಲಿಗೆ ಹೊರಟಿರುವೆ? ನೀನು ಪ್ರಜೆ, ಪ್ರಭು. ನೀನು ಆಸ್ಪಿತನು. ಮಾವ, ಇದುವರೆಗೂ ನನ್ನ ಅನ್ನ ಉಂಡು ಬೆಳೆದಿರುವೆ. ಈಗ ನೀನು ನನಗೆ ಸಹಾಯ ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಆ ಸೀತೆಯು ಬಹಳ ಅವಳನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಬೇಕು ಮಾವ. ಕ್ಷಮಿಸು ಸಾರ್ವಭೌಮ. ಈ ಕಡೆ ಈ ಕಡೆ ಈ ಇಳಿ ವಯಸ್ಸಿನಲ್ಲಿ ಇಂತಹ ನೀಚ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ನಾವು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಚತಚಿತ್ರವಾಗಿ ಕತ್ತರಿಸಿ ಸಮರದಲ್ಲಿ ಬಿಸಾಡುವೆನು. ತಿಳಿಯಿತೆ? ಛೇ, ಈ ನೀಚನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಲೇಸು. ರಾವಣೇಶ್ವರ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಆ ರಾಮಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗುವನು. ತದನಂತರ ತನ್ನ ಮನಬಂದಂತೆ ಮಾಡಿ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ಮಾವ, ಎಚ್ಚರವಿರಲಿ. ಈ ಕಾರ್ಯ ಸಾಧನೆಯಾಗಲೇಬೇಕು. ತಿಳಿಯಿತೆ? ಪ್ರಹಸ್ತ, ಕುಂಭಕರ್ಣ, ಎಂದು ನಮ್ಮ ಕಾರ್ಯ ಸಾಧನೆಯಾಗಲಿ. ಸರಿ, ಹಾಗಾದರೆ ಬರ್ತೀರಿ? ದಂಡಕಾರ್ಯಣ ಪ್ರಯಾಣಕ್ಕೆ ನಮ್ಮ ಪರಿವಾರವನ್ನೆಲ್ಲ ಎಚ್ಚರಿಸಲಿ. ಮುಗಿಸ್ತೆ ಒಂದ್ಸೀನ ಮೊದಲ. ಬೇಡ ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ನಿನ್ನನ್ನು ಮಾರ್ಗ ಮಧ್ಯದಲ್ಲಿ ಕಳುಹಿಸಿಬಿಡುತ್ತೇನೆ. ಮಾನವ ಕ್ರಿಮಿಗಳಿಂದ ಲಂಕೆಗೆ ಆಗಿದೆ ಸಹಿಸಲಾಗದಂತಹ ಅಪಮಾನ. ಅದರ ಪ್ರತಿಕಾರಕ್ಕಾಗಿ ನಾನಿಂದು ಮಾಡುವೆ ಸೀತಾಪಹರಣ. ಸೀತಾಪಹರಣ, ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸು ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಶಂಕರ, ಜಟಾಜೂಟ ನೀಲಕಂಠ ಪರಶಿವನೇ
ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ ತ್ರಿನೇತ್ರದರ ವಿನೋದದರ ಹರ ಹರ ಶಿವಶಂಕರ ಓ ಶಂಕರ ನೇತ್ರದರ ವಿನೋದದರ ಹರ ಹರ ಶಿವಶಂಕರ ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿತು ಚಂದ್ರಮೌಳಿತ ಶ್ರೀನಿವಾಸ ಬಾಲಚಂದ್ರಶೇಖರ 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 ಓ ಶಂಕರ ತುಂಬೋ ಶಂಕರ. ಛೇ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಈಗ ಶ್ರೀರಾಮಚಂದ್ರನ ಬಾಣಕ್ಕೆ ತತ್ತರಿಸಿ ಹೋಗಿರುವೆನು. ಶ್ರೀರಾಮನ್ಯಾರು, ಸೀತಾಮಾತೆ ಯಾರೆಂಬುದನ್ನು ಈ ಅವಿವೇಕಿಗೆ ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ಸಾಕ್ಷಾತ್ ಶ್ರೀರಾಮಚಂದ್ರ ಮಹಾ ವಿಷ್ಣುವೇ ಶ್ರೀರಾಮಚಂದ್ರರು, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂಬುದನ್ನು ಈ ಅವಿವೇಕಿಗೆ ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೆ ವಿಪರೀತ ಬುದ್ಧಿ, ದುರಂಕಾರಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಹೊತ್ತು ತರುವನು, ಇದರಿಂದ ಇಡೀ ಲಂಕೆಯೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಶಂಕರ ಭಯಂಕರ. ಏನು ನಿನ್ನ ಲೀಲೆ? ರಜತಾದ್ರಿ ಗಿರಿನಿವಾಸ ಪೂರ್ಣಚಂದ್ರ ಕಳಾರೋಪ ರಜತಾದ್ರಿ ಗಿರಿನಿವಾಸ ಪೂರ್ಣಚಂದ್ರ ಕಳಾರೂಪ ಚಿತ್ರಧರ ವಿನೋದಧರ ಹರ ಹರ ಶಿವಶಂಕರ ನೇತ್ರಧರ ವಿನೋದರ ಸರ ಹರ ಶಿವಶಂಕರ ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿತು ಚಂದ್ರಮೌಳಿತ ಶ್ರೀನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಶಂಭೋ ಶಂಕರ ಶಂಭೋ ಶಂಕರ. ಆರ್ಯಪುತ್ರ ಜಾನಕಿ, ಸ್ವಾಮಿ ಆಲಿಸು ನೀಲಾಬ್ಜನಿ ನಯನ ವನವೀರಾಜಮಾನನೇ ಆಲಿಸು ನೀಲಾಬ್ಜನಿ ನಯನ ವನವೀರಾಜಮಾನನೇ ಆಲಿಸು ಕಾಂಚನ ಮೃಗವಿದ ನೀ ತಂದು ಕೊಟ್ಟ ಕಾಂಚನ ಮೃಗವಿದ ನೀ ತಂದು ಕೊಟ್ಟ ಸಂತೋಷದಿಂದಿರುವೆ ವನವೀರಾಜಮಾನನೇ ಸಂತೋಷದಿಂದಿರುವೆ ವನವೀರಾಜಮಾನನೇ ಆಲಿಸು. ಆರ್ಯಪುತ್ರ ಕಂಡದ ಬಯಸುವ ಚಂಡಿಯಂದನ್ನದ ಕಂಡದ ಬಯಸುವ ಚಂಡಿಯಂದನ್ನದ ಕಂಡಕೋಳಿರಿ ಮೃಗವ ವನವೀರಾಜಮಾನನೇ ಕಂಡಕೋಳಿರಿ ಮೃಗವ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ನನಗೆ ತಂದುಕೊಟ್ಟರೆ ಅದರ ಸಂಗಡ ಆಟವಾಡಿಕೊಂಡು ನನ್ನ ಬೇಸರವನ್ನು ಕಳೆಯುವೆನು. ಏನು ಹೇಳುವಿರಿ? ಬೇಡ ಸೀತಾ, ಆ ಮೃಗವನ್ನು ಬಯಸಬೇಡ. ಸೀತಾ, ಆಯಾ ಮೃಗವನಿದ ಬಯಸು ಹೇಗಿದ ಆಯಾ ಮೃಗವನಿದ ಬಯಸು ಹೇಗಿದ
ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ನಿಜವನ ರುಗುವೆ ತಿಳಿ ಹೈದ ನಿಜವನ ರುಗುವೆ ತಿಳಿ ಹೈದ ನಿಜವನು ಹೊರಗುವೆ ತಿಳಿ ಹೈದ ನಿಜವನು ಹೊರಗುವೆ ತಿಳಿ ಹೈದ ನಿಜವನ ರುಗುವೆ ತಿಳಿ ಹೈದ ನಿಜವನ ರುಗುವೆ ತಿಳಿ ಹೈದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಬೇಡ ಸೀತಾ, ಈ ಮೃಗವನ್ನು ಬಯಸಬೇಡ. ನಾವು ಹಿಂದೆ ಶೂರ್ಪಣಖಾದೇವಿಗೆ ಅಪಮಾನ ಮಾಡಿ ಕಳಿಸಿದರು. ಅವರು ಈ ರೀತಿ ನಮ್ಮನ್ನು ವಂಚಿಸಲು ಬಂದಿರಬಹುದು. ಅದನ್ನು ಬಯಸಬೇಡ. ಸ್ವಾಮಿ, ತಂದುಕೊಡಲು ಇಷ್ಟವಿಲ್ಲದಿದ್ದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ತಾನೆ? ಆರ್ಯಪುತ್ರ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರ ಮೇಲೆಯೇ ನೆಲೆಸಿರುವುದು. ಕೇವಲ ಒಂದು ಮೃಗವನ್ನು ಬಯಸಿದ ಕಾರಣ ಇಷ್ಟೊಂದು ವಿಪರೀತವಾದ ಕಲ್ಪನೆಯೇ? ಸೀತಾ, ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ನಿನಗೆ ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಸ್ವಾಮಿ, ಸಮೀಪದಲ್ಲಿರುವ ಈ ಮೃಗವನ್ನೇ ತಂದುಕೊಡಲಾಗದ ನೀವು ಚಂದ್ರಲೋಕದಲ್ಲಿರುವ ಆ ಹೇಮಸಾರಂಗವನ್ನು ತಂದುಕೊಡಬಲ್ಲಿರಾ? ಹೌದು. ಕೂಡದು ಕೂಡದು, ನನಗೆ ಈ ಮೃಗವನ್ನೇ ತಂದು ಕೊಡಬೇಕು. ಸೀತಾ, ಇದೋ ನೋಡಿ, ನನಗೆ ಈ ಮೃಗವನ್ನು ತಂದು ಕೊಡದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಫಲಾಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಶಾಂತಳ ಶಾಂತಳ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಕರೆದಿಲ್ಲ? ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಷ್ಟೇ ತಾನೇ, ನಾನೀಗಲೇ ಹಿಡಿದು ಬರೋಣ ಅಣ್ಣ. ಬೇಡ ಲಕ್ಷ್ಮಣ, ಸತಿ ಆಸೆ ಪಟ್ಟಿದ್ದನ್ನು ಪತಿಯಾದವು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ. ಆದ ಕಾರಣ ನಾನು ಹಿಡಿದು ತರುತ್ತೇನೆ. ನಾನು ಬರುವ ತನಕ ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಲಿ ಅಣ್ಣ. ಎಲೆ ಮೃಗವೇ, ಎಲ್ಲಿಗೆ ಹೋಗುತ್ತಿರುವೆ? ಹಾ ಲಕ್ಷ್ಮಣ, ಹಾ ಸೀತಾ, ಹಾ ಲಕ್ಷ್ಮಣ, ಹಾ ಸೀತಾ. ಆರ್ಯಪುತ್ರನ ಅರ್ಥ ಧ್ವನಿ ಅಂತ ಕೇಳಿ ಬರುತ್ತಿದೆಯಲ್ಲ, ಯಾವ ಅಪಾಯವು ಸಂಭವಿಸಿರುವುದೋ ಏನು? ಲಕ್ಷ್ಮಣ, ಲಕ್ಷ್ಮಣ, ಜಾನಕಿ, ಕೇಳಿದೆಯಾ? ನಿಮ್ಮಣ್ಣನ ಅರ್ಥ ಧ್ವನಿಯನ್ನು ಕೇಳಿದೆಯಾ? ಧ್ವನಿಯೇನು ಕೇಳಿದು ತಾಯಿ. ಆರ್ಯಪುತ್ರ, ಆದರೆ ಆ ಭಯಪಡಬೇಡ. ನಂಬಿಕೆ ಸಾಲದು. ಇಲ್ಲ ನೀವು ಲಕ್ಷ್ಮಣ, ನಿಶ್ಚಿಂತೆಯಿಂದಿರಿ ತಾಯಿ. ಇಲ್ಲ.
ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯದಲ್ಲ. ಹೋಗು ಲಕ್ಷ್ಮಣ, ಹೋಗು. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯ ಮಾಡು. ಇದೇನು ತಾಯಿ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಆಪತ್ತು ಬರುವುದೇ? ತಾಯಿ, ನೀವು ನಿಶ್ಚಿಂತೆಯಿಂದಿರಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಇದೇನಿದು? ತಾಯಿ, ಜಗದೊಡೆಯ ಶ್ರೀರಾಮಚಂದ್ರನಲ್ಲಿ ಬಿಲ್ಲು ಬಾಣಗಳಿರುವು, ಅನಂತ ಮಂತ್ರಶಕ್ತಿಗಳಿರುವು. ಆದ್ದರಿಂದ ನಮ್ಮಣ್ಣನ ಶ್ರೀರಾಮನು ಇಂದ್ರಿಯುವನು. ತಾವು ನಿಶ್ಚಿಂತೆಯಾಗಿರಿ. ಹೋಗಲಾರಿಯಾ ಅಣ್ಣನ ಲಕ್ಷ್ಮಣ? ಅಣ್ಣನ ಹಾಗೆಯನ್ನು ಮೀರಿ ಹೋಗಲಾರನು ತಾಯಿ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದರು ನನ್ನ ಸ್ವಾಮಿಯು. ನನಗೀಗ ಅರ್ಥವಾಯಿತು. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸೇ ಬಿಟ್ಟೇ ಅಲ್ಲ. ನಿಮ್ಮಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನ ಅತ್ತಿಗೆಯು ನಿನ್ನವಳಾಗುವಳೆಂಬ ದುರಾಲೋಚನೆಯಿಂದ ಕುರಿಯೋ ಕಾಸಿದ ಸರಳಿನ ತೆರದಿ ಕುರಿಯೋ ಕಾಸಿದ ಸರಳಿನ ತೆರದಿ ಕರ್ಣವಿಗವಂ ಹೇಳುತ್ತಿಮ್ಮ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಹೋಗಿಲ್ಲ ಮಗದ ಕಠಿಣ ಮದೆಂತೋ ರಾಮ ಅಮ್ಮ, ಏನು ಹೇಳಿದೆ ತಾಯಿ? ನಾನು ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲ್ಲಮ್ಮ, ಹಾಗಲಿ. ಅಣ್ಣನ ಹಾಗೆಯನ್ನು ಮೀರಿದ ದೋಷವು ಬಂದರೂ ಬಾರಲಿ. ತಮ್ಮಿಚ್ಛೆಯಂತೆಯೇ ಹೋಗುವೆನು. ಆದರೆ ನನ್ನೊಂದು ಪ್ರಾರ್ಥನೆ ತಾಯಿ. ಏನದು? ನಾನಿಲ್ಲಿ ಸಪ್ತ ಋಷಿಗಳ ರೇಖೆಗಳನ್ನು ಬರೆಯುವೆನು. ನಾನಾಗಲಿ ಹಗ್ಗದನಾಗಲಿ ಹಿಂತಿರುಗುವವರೆಗೂ ತಾವು ಈ ಸಪ್ತ ಋಷಿಗಳ ರೇಖೆಗಳನ್ನು ದಾಟಿ ಹೊರಬರಬಾರದು ತಾಯಿ. ಇದು ನನ್ನ ಪ್ರಾರ್ಥನೆ ತಾಯಿ, ನನ್ನ ಪ್ರಾರ್ಥನೆ. ಆಗಬಹುದು.
ಕಾಯುದೆಮ್ಮ ಸೀತಾ ಮಾತೆಯ ತಲೆ ಕಾಯುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರಿಗೆ ವಂದಿಸುವೆನು. ಆ ಶಿವನಿಗೆ ಮಂಗಳವನ್ನುಂಟು ಮಾಡಲಿ. ಭದ್ರೆ, ಬಹುದೂರದಿಂದ ಬಾಯಾರಿ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಏನಾದರೂ ಆಹಾರವನ್ನು ನೀಡು ಭದ್ರೆ. ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಮೈದನನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿದ್ದಾರೆ. ಅವರು ಬಂದ ತಕ್ಷಣ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಎಂತಹ ಲಾವಣ್ಯವತಿ, ಇವಳೆಂತಹ ಸೌಂದರ್ಯವತಿ. ಇವಳನ್ನೇನಾದರೂ ಮಾಡಿ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸುವ ಆಸೆಗಳನ್ನೆಲ್ಲ ತೀರಿಸಿಕೊಳ್ಳಬೇಕಾಗಿದೆ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದಲ್ಲಿ ಕಾಗೆ ವೃತ್ತಾಂಗಿಗಳ ಚಿತ್ಕಾರ ಕೇಕೆ ಆರಂಭವಾಯಿತು. ನಾನೇ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ, ಸರ್ವತ್ರ ಸರ್ವತಂತ್ರ ಸ್ವತಂತ್ರ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡೆದೆ ಗಂಡರ ಗಂಡನದ ಪ್ರಚಂಡ ರಾವಣ, ನನಗೆ ಮೃತ್ಯುವಿನ ಸೂಚನೆ. ಮಾವನಾದ ಮಾರೀಚನು ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋದರು. ಇದೇ ತಕ್ಕ ಸಮಯ, ಇದೇ ತಕ್ಕ ಸಮಯ. ಹಸಿವು ತಾಳಲಾರೆನು ಭದ್ರೆ, ತಾಳಲಾರೆನು. ಏನಾದರೂ ಆಹಾರವನ್ನು ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಹೊಳೆಗೆ ಬಂದು ನೀಡು ಭದ್ರೆ. ಅದಾಗದ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ರೇಖೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೆ ಸಪ್ತ ಋಷಿಯಾಗ್ನಿ. ನಾನೇನಾದರೂ ನಿನ್ನ ಆಶ್ರಮದಲ್ಲಿ ಸಿನಿಗಿದ್ದಾದರೆ ನಿನಗೆ ಬ್ರಹ್ಮಹತ್ಯೆ ದೋಷವು ಇಳಿಸ. ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ಇದು ನಾನೇ ಮುಂದೆ ಬಂದು ನೀಡುತ್ತೇನೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಿಗ್ಗೆ ಬಂದು ನೀಡು ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಿಗ್ಗೆ ಬಂದು ನೀಡು ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಚಂದ್ರನ ಚಂದ್ರನ ಇದೋ ನೋಡು ದಾಮವೇಂದ್ರನ, ಇದೋ ನೋಡು ನಿರ್ಧರ ಮನೋತ್ಸಾಹ ಬಂಧನ, ಇದೋ ಇದೋ ನೋಡು ಶುಕ್ಲಚಂದ್ರ ಬಾಹುವಿನ, ಇದೋ ನೋಡು ಹರಿರಾಯನ ಖಂಡ, ಈ ರಾವಣ
ಹಳೆ ಲಂಕಾನಗರಕ್ಕೆ ಪುಷ್ಪ ವಿಮಾನವು ಸಿದ್ಧವಾಗಿರುವುದು. ರಾಮಚಂದ್ರ, ನೀನದೆಷ್ಟು ವಿಧ ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳದೆ ಹೋದನಲ್ಲ. ಮುಂದೇನು ಗತಿ? ಮುಂದೇನು ಗತಿ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ ಎಲ್ಲಿರುವರೆ? ಬೇಗ ಬಂದು ನನ್ನನ್ನು ಕಾಪಾಡಿ, ಬೇಗ ಬಂದು ನನ್ನನ್ನು ಕಾಪಾಡಿ. ದಶರಥ ರಾಮ ಎಂಬ ರೋದನ ಧ್ವನಿ ಕೇಳಿ ಬರುತ್ತಿರುವುದಲ್ಲ, ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ಈ ರೀತಿ ರೋಧಿಸಲು ಕಾರಣವೇನು ತಾಯಿ? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಹೆಸರು ಸೀತೆ ಎಂದು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ಈ ಘಾತಕನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ಕಾಪಾಡು. ಏನು ಯಾರು? ಜಗನ್ಮಾತೆಯಾದ ಸೀತಾದೇವಿಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗ್ತಿರುವೆ. ನೀನು ಯಾರೆಂಬುದನ್ನು ತಿಳಿಸು. ಎಲ್ಲ ಮುದಿಹದ್ದೆ, ಸತ್ತ ಹೆಣಗಳನ್ನು ಕಿತ್ತು ತಿನ್ನುವ ನೀನು ನನ್ನನ್ನು ಯಾರೆಂದು ವಿಚಾರಿಸುತ್ತಿರುವೆಯ? ನೀನಾರೆಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಜಟಾಯು? ಜಟಾಯು ಮಹಾ ಪರಾಕ್ರಮಶಾಲಿ ಎಂದು ಕೇಳಿದೆ. ರಾಮ ಲಕ್ಷ್ಮಣರು ಬರುವ ಹೊತ್ತಾಯಿತು. ಈತನೊಡನೆ ಯುದ್ಧ ಮಾಡುತ್ತ ಕಾಲ ಕಳೆಯುವುದು ನನಗೆ ವ್ಯರ್ಥ. ಹೇಗಾದರೂ ಮಾಡಿ ಈತನಿಂದ ಉಪಾಯವಾಗಿ ಪಾರಾಗಬೇಕು. ಆ ಜಟಾಯು ನಾವಿಬ್ಬರು ಸಮಬಲಶಾಲಿಗಳು. ಆದ್ದರಿಂದ ನಮ್ಮ ಪ್ರಾಣಗಳ ನೆಲೆಯಿಂದಲೇ ಯುದ್ಧ ಮಾಡೋಣವೇ? ಆಗಬಹುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಅದನ್ನು ತಿಳಿಸು. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ಹೇಳು. ನನ್ನ ಪ್ರಾಣದ ನೆಲೆಯು ಈ ಎರಡು ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗು. ನನ್ನನ್ನು ರಕ್ಷಿಸಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ಅವಸ್ಥೆ ಉಂಟಾಯಿತೆ. ಮುಂದೇನು ಕತೆ? ಮುಂದೇನು ಕತೆ ರಾಮಚಂದ್ರ? ಜಾನಕಿ, ನಿನ್ನನ್ನು ರಕ್ಷಿಸಬಲ್ಲವರೆಲ್ಲಾರೂ ಇಲ್ಲ. ಇನ್ನು ಮುಂದೆ ಈ ರಾವಣನೇ ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಏನು ಮಾಡಲಿ? ಏನು ಮಾಡಲಿ? ಹೌದು ಹೌದು, ನಾನು ಸತ್ಯವಾಗಿಯೂ ಪತಿವ್ರತೆಯೇ ಆಗಿದ್ದ ಪಕ್ಷದಲ್ಲಿ ಎಲೆ ಪಕ್ಷಿರಾಜನೇ, ಎಲೆ ಪಕ್ಷಿರಾಜನೇ, ಇಲ್ಲಿ ನಡೆದ ಸಂಗತಿಯನ್ನೆಲ್ಲ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ ನಿನ್ನ ಪ್ರಾಣವೂ ಹೋಗದಿರಲಿ, ನಿನ್ನ ಪ್ರಾಣವೂ ಹೋಗದಿರಲಿ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ಸದ್ಗತಿಯನ್ನು ಪಡೆ. ನಿನ್ನ ವ್ಯರ್ಥಾಲಾಪದ ಮಾತುಗಳನ್ನು ಬಿಟ್ಟು ಮೊದಲು ನನ್ನ ಸಂಗಡ ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ